ಸಿದ್ದರಾಮಯ್ಯ ಇಲ್ಲ ಅಂದ್ರೆ ಕಾಂಗ್ರೆಸ್ ಇಲ್ಲ ಅಂತ ಬೆಂಗಳೂರಿನಲ್ಲಿ ಮಾಜಿ ಸಚಿವ ಕೆಎನ್ ರಾಜಣ್ಣ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸಿದ್ದರಾಮಯ್ಯನವರು ಇವತ್ತು ಲಿಟರಲಿ ದಾಖಲೆಯನ್ನೇ ಬರೆದಿದ್ದಾರೆ. ಅತಿ ಹೆಚ್ಚು ದಿನಗಳ ಕಾಲ ಆಳ್ವಿಕೆ ಮಾಡಿದ ಯಾವುದಾದರೂ ಒಬ್ಬ ಮುಖ್ಯಮಂತ್ರಿ ಇದ್ರೆ ರಾಜ್ಯದಲ್ಲಿ ಅದು ಸಿಎಂ ಸಿದ್ದರಾಮಯ್ಯ ಅನ್ನೋ ದಾಖಲೆ. ಸೊ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಬೇಕಾದ್ರೆ ಕೆಎನ್ ರಾಜಣ್ಣ ಹೇಳ್ತಾರೆ, ಸಿದ್ದರಾಮಯ್ಯನವರು ಇಲ್ಲ ಅಂದ್ರೆ ರಾಜ್ಯದಲ್ಲಿ ಕಾಂಗ್ರೆಸ್ ಇಲ್ಲ ಅಂತ ಹೇಳಿ. ಕಾಂಗ್ರೆಸ್ನಲ್ಲಿ ಸಿಎಂ ಆಯ್ಕೆ ಮಾಡೋದು ಸಿಎಲ್ಪಿ. ಸಿಎಂ ಕುರ್ಚಿ ಬೇರೆ ಯಾರೋ ತೀರ್ಮಾನಿಸೋದಕ್ಕೆ ಆಗಲ್ಲ. ಯಡಿಯೂರಪ್ಪ ಇಲ್ಲ ಅಂದ್ರೆ ಬಿಜೆಪಿ ಇಲ್ಲ, ದೇವೇಗೌಡರು ಇಲ್ಲದಿದ್ರೆ ಜೆಡಿಎಸ್ ಇಲ್ಲ, ಹಾಗೆ ಸಿದ್ದರಾಮಯ್ಯ ಇಲ್ಲದಿದ್ರೆ ಕಾಂಗ್ರೆಸ್ ಇಲ್ಲ. ಸಿದ್ದರಾಮಯ್ಯ ಮಾಸ್ ಲೀಡರ್ ಅಂತ ಹೇಳಿ ರಾಜಣ್ಣ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನಾನು ಬಹಳ ಸರಿ ಹೇಳಿದ್ದೀನಪ್ಪ, ವಿಧಾನಸಭೆಯಲ್ಲೂ ಭಾಷಣದಲ್ಲೂ ಹೇಳಿದ್ದೀನಿ. ಈಗ ಯಡಿಯೂರಪ್ಪ ಇಲ್ಲ ಅಂದ್ರೆ ಬಿಜೆಪಿ ಇಲ್ಲ ಅಂತ ಹೇಳಿದ್ದೀನೋ ಇಲ್ವೋ? ಅಸೆಂಬ್ಲಿಲಿ ಹೇಳಿದ್ದೀನಿ. ಮತ್ತೆ ತಿರ್ಗಾ ಪದೇ ಪದೇ ಯಾಕೆ ಹೇಳ್ತೀರಿ? ಎಷ್ಟು ಸತಿ ಹೇಳ್ಬೇಕು? ಯಡಿಯೂರಪ್ಪ ಇಲ್ಲ ಅಂದ್ರೆ ಬಿಜೆಪಿ ಇಲ್ಲ, ದೇವೇಗೌಡ ಅವ್ರ ಕುಟುಂಬ ಇಲ್ಲ ಅಂದ್ರೆ ಜೆಡಿಎಸ್ ಇಲ್ಲ, ಸಿದ್ದರಾಮಯ್ಯ ಇಲ್ಲ ಅಂದ್ರೆ ಕಾಂಗ್ರೆಸ್ ಇಲ್ಲ. ಈಗ ನಾನು ಬಹಳ ಸರಿ ಹೇಳಿದ್ದೀನಪ್ಪ, ವಿಧಾನಸಭೆಯಲ್ಲೂ ಭಾಷಣದಲ್ಲೂ ಹೇಳಿದ್ದೀನಿ. ಈಗ ಯಡಿಯೂರಪ್ಪ ಇಲ್ಲ ಅಂದ್ರೆ ಬಿಜೆಪಿ ಇಲ್ಲ ಅಂತ ಹೇಳಿದ್ದೀನೋ ಇಲ್ವೋ? ಅಸೆಂಬ್ಲಿಲಿ ಹೇಳಿದ್ದೀನಿ. ಮತ್ತೆ ತಿರ್ಗಾ ಪದೇ ಪದೇ ಯಾಕೆ ಹೇಳ್ತೀರಿ? ಎಷ್ಟು ಸತಿ ಹೇಳ್ಬೇಕು? ಯಡಿಯೂರಪ್ಪ ಇಲ್ಲ ಅಂದ್ರೆ ಬಿಜೆಪಿ ಇಲ್ಲ, ದೇವೇಗೌಡ ಅವ್ರ ಕುಟುಂಬ ಇಲ್ಲ ಅಂದ್ರೆ ಜೆಡಿಎಸ್ ಇಲ್ಲ, ಸಿದ್ದರಾಮಯ್ಯ ಇಲ್ಲ ಅಂದ್ರೆ ಕಾಂಗ್ರೆಸ್ ಇಲ್ಲ. ಈಗ ನಾನು ಬಹಳ ಸರಿ ಹೇಳಿದ್ದೀನಪ್ಪ, ವಿಧಾನಸಭೆಯಲ್ಲೂ ಭಾಷಣದಲ್ಲೂ ಹೇಳಿದ್ದೀನಿ. ಈಗ ಯಡಿಯೂರಪ್ಪ ಇಲ್ಲ ಅಂದ್ರೆ ಬಿಜೆಪಿ. ಎಸ್, ಇದು ಕೆಎನ್ ರಾಜಣ್ಣ ಅವರ ಮಾತು. ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ನೋಡಿ. ದೇವೇಗೌಡರಿಲ್ಲ, ದೇವೇಗೌಡರ ಕುಟುಂಬ ಇಲ್ಲ ಅಂತ ಅಂದ್ರೆ ಜೆಡಿಎಸ್ ಪಕ್ಷನೇ ಇಲ್ಲ. ಯಡಿಯೂರಪ್ಪನವ್ರಿಲ್ಲ ಅಂತ ಅಂದ್ರೆ ರಾಜ್ಯದಲ್ಲಿ ಬಿಜೆಪಿನೇ ಇಲ್ಲ. ಅದೇ ರೀತಿ ಸಿದ್ದರಾಮಯ್ಯನವ್ರು ಇಲ್ಲ ಅಂತ ಅಂದ್ರೆ ಕಾಂಗ್ರೆಸ್ ಪಕ್ಷವೇ ಇಲ್ಲ ರಾಜ್ಯದಲ್ಲಿ ಅಂತ ಹೇಳಿದ್ದಾರೆ. ಅಂದ್ರೆ ಒಂದು ರೀತಿಯಾಗಿ ಡೈರೆಕ್ಟ್ ಅಟ್ಯಾಕ್ ಮಾಡಿದ್ದಾರೆ. ಸಿದ್ದರಾಮಯ್ಯನವರನ್ನ ಸಿಎಂ ಕುರ್ಚಿಯಿಂದ ಕೆಳಗಿಳಿಸಿದ್ರೆ ರಾಜ್ಯದಲ್ಲಿ ಕಾಂಗ್ರೆಸ್ ಧೂಳಿಪಟ ಆಗಿಬಿಡುತ್ತೆ ಅನ್ನೋ ನಿಟ್ಟಿನಲ್ಲಿ